ಬಿಗ್ ಬಾಸ್ ಕನ್ನಡ ಸೀಸನ್ 11 8 ವಾರಗಳನ್ನು ಪೂರೈಸಿ 9ನೇ ವಾರಕ್ಕೆ ಕಾಲಿಟ್ಟಿದೆ. ಸ್ಪರ್ಧೆ ಈಗ ರೋಚಕ ಹಂತಕ್ಕೆ ತಲುಪಿದ್ದು, ಸ್ಪರ್ಧಿಗಳ ನಡುವಿನ ಪೈಪೋಟಿಯೂ ಜೋರಾಗಿದೆ. ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಸಾಮ್ರಾಜ್ಯವಾಗಿದೆ. ಹೀಗಾಗಿ ಮನೆಯ ಕ್ಯಾಪ್ಟನ್ ಮಂಜು ಬಿಗ್ ಬಾಸ್ ಸಾಮ್ರಾಜ್ಯದ ಮಹಾರಾಜ ಎಂದು ಘೋಷಿಸಿದ್ದಾರೆ. ಮೊದಲ 2 ದಿನ ಕ್ಯಾಪ್ಟನ್ ಮಂಜು ಬಿಗ್ ಬಾಸ್ ಸಾಮ್ರಾಜ್ಯದ ಸರ್ವಾಧಿಕಾರಿಯಾಗಿದ್ದು, ಇತರ ಸ್ಪರ್ಧಿಗಳಿಗೆ ಮನಬಂದಂತೆ ಆದೇಶ ನೀಡುತ್ತಾ ತಮ್ಮ ಉಗ್ರ ಅವತಾರ ತೋರಿಸುತ್ತಿದ್ದರು. ಆದರೆ ಈ ಆಟದಲ್ಲಿ ಟ್ವಿಸ್ಟ್ ಕೊಟ್ಟ ಬಿಗ್ ಬಾಸ್ ಮೋಕ್ಷಿತಾ ಅವರನ್ನ ಬಿಗ್ ಬಾಸ್ ಸಾಮ್ರಾಜ್ಯದ ಯುವರಾಣಿಯನ್ನಾಗಿ ಮಾಡಿದರು. ಪ್ರಜೆಗಳನ್ನು ಸಹ ವಿಂಗಡಿಸಲಾಗಿತ್ತು. ಈ ಮೂಲಕ 2 ಟೀಮ್ ಮಾಡಿ ಬಿಗ್ ಬಾಸ್ ಟಾಸ್ಕ್ಗಳನ್ನು ನೀಡಲು ಶುರು ಮಾಡಿದ್ದಾರೆ. ಈ ವಾರದ ಮುಂದಿನ ಭಾಗವಾಗಿ ರಾಜಮನೆತನದ ಅಣ್ಣ ತಂಗಿಯಾಗಿರುವ ಮಹಾರಾಜ ಮಂಜು ಹಾಗೂ ಯುವರಾಣಿ ಮೋಕ್ಷಿತಾ ಅವರನ್ನು ಹಗ್ಗದಿಂದ ಕಟ್ಟಿಹಾಕಿ ಬಂಧಿಸಿ ಹಾಕಲಾಗಿದೆ. ತಮ್ಮ ಮಹಾರಾಜ ಹಾಗೂ ಯುವರಾಣಿಯನ್ನ ಬಂಧನದಿಂದ ಮುಕ್ತಿಗೊಳಿಸುವುದು ಯುವರಾಣಿ ಮೋಕ್ಷಿತಾ ಹಾಗೂ ಮಹಾರಾಜ ಮಂಜು ಬೆಂಬಲಿತ ಪ್ರಜೆಗಳ ಜವಾಬ್ದಾರಿಯಾಗಿದೆ. ಹೀಗಾಗಿ ಅವರನ್ನ ಬಿಡಿಸಿಕೊಂಡು ಬರಲು ಅಲ್ಲಿನ ಪ್ರಜೆಗಳಿಗೆ ಬಿಗ್ ಬಾಸ್ ಟಾಸ್ಕ್ ಕೂಡ ನೀಡಿದ್ದಾರೆ. ಪ್ರಜೆಗಳು ಕೊಟ್ಟಿರುವ ನಕ್ಷೆಯ ತುಂಡುಗಳನ್ನು ಜೋಡಿಸಿ ಬೀಗದ ಕೈಗೊಂಚಲನ್ನು ತೆಗೆದುಕೊಂಡು ಬಂದು ಅವರನ್ನ ಬಂಧನದಿಂದ ಮುಕ್ತಗೊಳಿಸಬೇಕು ಎಂದು ಬಿಗ್ ಬಾಸ್ ತಿಳಿಸಿದ್ದಾರೆ. ಹೀಗಾಗಿ ಮಹಾರಾಜ ಮಂಜು ಹಾಗೂ ಯುವರಾಣಿ ಮೋಕ್ಷಿತಾ ಅವರನ್ನ ಬಂಧನದಿಂದ ಬಿಡಿಸಲು ಪ್ರಜೆಗಳು ಜಿದ್ದಾಜಿದ್ದಿಯಾಗಿ ಟಾಸ್ಕ್ ಆಡುತ್ತಿದ್ದಾರೆ. ಈ ವೇಳೆ ಮಹಾರಾಜ ಮಂಜು ತಂಡಕ್ಕೆ ಚೈತ್ರಾ ಕುಂದಾಪುರ ಉಸ್ತುವಾರಿಯಾಗಿದ್ದು, ಟಾಸ್ಕ್ ಆಡುವಾಗ ಆದ ಫೌಲ್ಗಳನ್ನು ಹೇಳಿದ್ದಾರೆ. ಇದರಿಂದ ತ್ರಿವಿಕ್ರಮ್ ಕೋಪಗೊಂಡಿದ್ದು ಚೈತ್ರಾ ಕುಂದಾಪುರ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ. ಈ ಜಗಳ ಜೋರಾಗಿದ್ದು, ಇಬ್ಬರ ಜಗಳದಿಂದ ತೊಂದರೆಯಾಗಿ ಟಾಸ್ಕ್ ಆಡುತ್ತಿದ್ದ ಭವ್ಯ ಗೌಡ ಸೆಟ್ಟಿಗೆದ್ದು ಟೇಬಲ್ಗೆ ಕೈ ಬಡಿದು ಬಳೆಗಳನ್ನು ಒಡೆದು ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಬಿಡುಗಡೆ ಮಾಡಲಾದ ಪ್ರೊಮೋದಲ್ಲಿ ಇಷ್ಟು ವಿಚಾರಗಳು ತೋರಿಸಲಾಗಿದ್ದು, ಇಂದಿನ ಸಂಚಿಕೆ ಹೇಗಿರಲಿದೆ, ಪ್ರಜೆಗಳು ಮಹಾರಾಜ ಮಂಜು ಹಾಗೂ ಯುವರಾಣಿ ಮೋಕ್ಷಿತಾ ಅವರನ್ನ ಹೇಗೆ ಬಿಡಿಸಿಕೊಂಡು ಬರ್ತಾರೆ ಎನ್ನುವುದು ಕುತೂಹಲ ಮೂಡಿಸಿದೆ. ಇದೆಲ್ಲದಕ್ಕೂ ನಾವು ಇಂದಿನ ಸಂಚಿಕೆಯನ್ನ ನೋಡಬೇಕಾಗಿದೆ.